ಕಾವೇರಿ ಕೊಳ್ಳದ ಭಾಗದಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಕಾವೇರಿ ಕೂಡ ಮೈದುಂಬಿಕೊಂಡು ಹರಿತಾ ಇದ್ದಾಳೆ. ಇದೀಗ 16 ಕಾಲು ಮಂಟಪ ಮುಳುಗಡೆಗೆ ಕೌಂಟ್ಡೌನ್ ಶುರುವಾಗಿದೆ. 16 ಕಾಲಿನ ಮಂಟಪ ಮುಳುಗೋ ಹಂತಕ್ಕೆ ಬಂದು ತಲುಪಿದೆ. ನಂಜನಗೂಡು ಪಟ್ಟಣದಲ್ಲಿ ಇರುವಂತಹ 16 ಕಾಲು ಮಂಟಪ ಇದು. ಮೈಸೂರಿನ ಇದೇ ನಂಜನಗೂಡಿನಲ್ಲಿರುವಂತಹ ಪರಶುರಾಮ ದೇಗುಲ ಕೂಡ ಈಗಾಗಲೇ ಮುಳುಗಡೆ ಆಗೋಗಿದೆ. 16 ಕಾಲು ಮಂಟಪ ಮುಳುಗಡೆ ಆಗೋದಕ್ಕಿದೆ. ಪರಶುರಾಮ ದೇವಸ್ಥಾನ ಮುಳುಗಡೆ ಆಗೋಗಿದೆ. ಕಬಿನಿಯಿಂದ 25,000 ಕ್ಯೂಸೆಕ್ ಅನ್ನ ನೀರನ್ನು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಈ ಪರಿಸ್ಥಿತಿ ಬಂದೊದಗಿರುವಂಥದ್ದು. ಮೈಸೂರಿನ ನಂಜನಗೂಡು ಪಟ್ಟಣದಲ್ಲಿ ಪ್ರವಾಹದ ಭೀತಿ ಕೂಡ ಇದೆ. ಇನ್ನು ಶ್ರೀಕಂಠೇಶ್ವರನ ದರ್ಶನಕ್ಕೆ ಅಂತ ಹೇಳಿ ಯಾರು ಭಕ್ತರು ಬರ್ತಾ ಇದ್ದಾರೆ ಅವರೆಲ್ಲ ಕಾವೇರಿ ನದಿಗೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬರ್ತಾ ಇದ್ರು. ಸದ್ಯ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ನದಿಗೆ ಇಳಿದು ಸ್ನಾನವನ್ನು ಮಾಡಬೇಡಿ ಅಂತ ಹೇಳಿ ಭಕ್ತರಿಗೆ ಮನವಿಯನ್ನು ಮಾಡಲಾಗ್ತಾ ಇದೆ. ಶ್ರೀಕಂಠೇಶ್ವರ ಕ್ಷೇತ್ರದ ಭಕ್ತರಿಗೆ ಆಡಳಿತ ಮಂಡಳಿ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಮೈಕ್ನ ಮೂಲಕ ದೇವಸ್ಥಾನದ ಆಡಳಿತ ಮಂಡಳಿ ಜಾಗೃತಿ ಮೂಡಿಸುವ ಮನವಿಯನ್ನು ಮಾಡುವ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇದೆ. 16 ಕಾಲು ಮಂಟಪವನ್ನು ಗಮನಿಸ್ತಾ ಇದ್ದೀರಾ ನೀವು. ಆ ಮಂಟಪ ಮುಳುಗುವ ಹಂತಕ್ಕೆ ಬಂದಿದೆ. ದೇವಸ್ಥಾನ ಮುಳುಗಡೆ ಆಗಿದೆ ನೋಡಿ. ಅಲ್ಲಿ ದೇವಸ್ಥಾನಕ್ಕೆ ಬಂದಂಥವರು ನದಿಗೆ ಇಳಿದು ಸ್ನಾನವನ್ನು ಮಾಡ್ತಾ ಇದ್ದಾರೆ, ಬಟ್ಟೆಗಳನ್ನು ಒಗಿತಾ ಇದ್ದಾರೆ. ಇದನ್ನೇ ಮಾಡಬೇಡಿ ಅಂಥೇಳಿ ಅಲ್ಲಿ ಮನವಿಯನ್ನು ಮಾಡಲಾಗ್ತಾ ಇರುವಂಥದ್ದು. ಯಾಕೆಂದರೆ ಕಾವೇರಿ ತೀರಾ ರಭಸವಾಗಿ ಹರಿತಾ ಇದ್ದಾಳೆ. ಈಗ 25,000 ಕ್ಯೂಸೆಕ್ಕನ್ನು ಕಬಿನಿ ಜಲಾಶಯದಿಂದ ನೀರನ್ನು ಹರಿಬಿಡಲಾಗಿದೆ. ಅದು ಶ್ರೀರಂಗಪಟ್ಟಣದಲ್ಲಿ ಹರಿಯುವ ಕಾವೇರಿ ನದಿ ಕೂಡ ಉಕ್ಕಿ ಹರಿತಾ ಇರುವಂಥದ್ದು, ತುಂಬಿ ಹರಿತಾ ಇರುವಂಥದ್ದು. ಅಪಾಯವನ್ನು ಮೈಮೇಲೆ ಎಳೆದುಕೊಂಡಂತಾಗತ್ತೆ. ನೀವೇನಾದರೂ ಬೇಡ ಅಂತಂದರೂ ಕೂಡ ಹೋಗಿ ಅಲ್ಲಿ ಜಾಗೃತಿಯನ್ನು ನಿರ್ಲಕ್ಷಿಸಿ ಅಲ್ಲಿಗೆ ಹೋದರೆ ನೀವು ಸ್ನಾನ ಮಾಡೋದಕ್ಕೆ ಅಂಥೇಳಿ ಅಥವಾ ಬಟ್ಟೆ ಒಗೆಯೋದಕ್ಕೆ ಅಂಥೇಳಿ ನೀವು ಅಲ್ಲಿಗೆ ಹೋದರೆ ಅಪಾಯವನ್ನು ನೀವೇ ಮೈಮೇಲೆ ಎಳೆದುಕೊಂಡಂತೆ. ದಯವಿಟ್ಟು ಹೋಗಬೇಡಿ ಅಂಥೇಳಿ ಆಡಳಿತ ಮಂಡಳಿ ಮನವಿಯನ್ನು ಮಾಡ್ತಾ ಇದೆ. ಆದರೆ ಜನ ಕೇಳಬೇಕಲ್ಲ. ಜನ ನಾವು ಇಲ್ಲ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀವಿ, ಸ್ನಾನ ಮಾಡಿಯೇ ತೀರ್ತೀವಿ ಅಂತೇಳಿ ಹೋಗ್ತಾ ಇದ್ದಾರೆ. ಜಾಗ್ರತೆಯಿಂದ ಇಲ್ಲ ಅಂದರೆ ಸಾವಿನ ಸುಳಿಗೆ ಸಿಲುಕೋದು ಪಕ್ಕ.